ರೆಡಿನಾ? ನಮಸ್ಕಾರ. ಇವತ್ತು ಉದಯನಗರ ಬ್ಲಾಕ್ ಕಾಂಗ್ರೆಸ್ ಕಮಿಟಿಗೆ KR ವಿಧಾನಸಭಾ ಕ್ಷೇತ್ರ ಬಂದಿದ್ದೀವಿ SRI ಫಾರಂ ಬಗ್ಗೆ ವಿಚಾರಣೆ ಮಾಡೋದಕ್ಕೆ. ಸೊ ಇಲ್ಲಿ ನಮಗೆ ಒಟ್ಟು 856 ಜನ ನಮ್ಮ ಲಿಸ್ಟಲ್ಲಿರೋದು. ಇದರಲ್ಲಿ ಮೇಡಮ್ ಅವರು ಕಲೆಕ್ಟ್ ಮಾಡಿರೋದು 392 ಶಿಫ್ಟಿಂಗ್ ಆಗಿದೆ. ಡೆತ್ 14 ಆಗಿದೆ. ಮತ್ತು ಇದು ಆಲ್ರೆಡಿ ಎನ್ರೋಲ್ಮೆಂಟು 48. ಈ ರೀತಿಯಾಗಿ 400 ಪ್ರೆಸೆಂಟ್ ಆಗಿರೋದು 465. ಇನ್ನು 400 ಚಿಲ್ಲರೆ ಹತ್ರ ನಮಗೆ 300 ಚಿಲ್ಲರೆ ಹತ್ರ ಶಿಫ್ಟಿಂಗ್ದು ಕಾಣ್ತಿದೆ. ಬಟ್ ಇದನ್ನು ವೆರಿಫೈ ಮಾಡಲೇಬೇಕಾಗಿದೆ. KPCC ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ನಮಗೆ BK ಹರಿಪ್ರಸಾದ್ ಸರ್ ಅವರು ಈ ನೇಮಕಾತಿ ಮಾಡಿದ್ದಾರೆ, ಈ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಮಾ ಮೇಡಮ್ ಅವರು, ವಾರ್ಡಾಧ್ಯಕ್ಷರು ಜನಾರ್ದನ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ, ಜೊತೆಯಲ್ಲಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷ ಈ ವೆರಿಫೈ ಮಾಡ್ತಿದೆ. ಸರ್ಕಾರದಿಂದ ಏನಾದರೂ ತಪ್ಪುಗಳಾಗಿದ್ದರೆ ಈ BLOಗಳಿಂದ ಸೊ ಅದನ್ನು ಸರಿ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ ಅಂತ ಹೇಳೋದಕ್ಕೆ. ನಮಸ್ಕಾರ. ಇವತ್ತು ಕಾಂಗ್ರೆಸ್ ಪಕ್ಷದ KPCC ಕಚೇರಿಯಿಂದ ಉದಯನಗರ ಬ್ಲಾಕ್ KR ವಿಧಾನಸಭಾ ಕ್ಷೇತ್ರಕ್ಕೆ ಕೋಆರ್ಡಿನೇಟರ್ ಆಗಿ SRI ಒಂದು ವಿಷಯದಲ್ಲಿ ಹಾಕಿ ನಮ್ಮನ್ನು ನೇಮಕಾತಿ ಮಾಡಿದರು. ಬೆಳಗ್ಗೆನೇ ನಾವು ಈ ಭಾಗದ ಜಿಲ್ಲಾಧ್ಯಕ್ಷರಾದಂಥ ಮೋಹನ್ ಬಾಬು ಸರ್ ಅವ್ರನ್ನ ಭೇಟಿ ಮಾಡಿ ಸೊ ಅವರಿಗೆ ಒಂದು ಮನವಿ ಮಾಡಿಕೊಂಡು, ಹಾಗೆ ಬ್ಲಾಕ್ ಅಧ್ಯಕ್ಷರಾದಂಥ ಆರ್ಲಪ್ಪರ್ನು ಸರ್ ಅವ್ರನ್ನು ಭೇಟಿ ಮಾಡಿ ಈ ಭಾಗದಲ್ಲಿ ಏನು BLA2ಗಳಿದ್ದಾರೆ ಅವ್ರನ್ನೆಲ್ಲ ಕರೆದು ಒಂದು ಸಭೆ ಮಾಡಬೇಕು. ಮತ್ತು ಇಲ್ಲಿ ಎಷ್ಟು ಜನ BLA2ಗಳು ಮನೆಗೆ ಹೋಗಿದ್ದಾನೆ, ವೆರಿಫಿಕೇಷನ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇದರ ಬಗ್ಗೆ ಪ್ರಥಮ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಈ ಸಭೆಗೆ ಅಂಗವಿಕಲರ ಅಧ್ಯಕ್ಷರು, SC/ST ಘಟಕದ ಅಧ್ಯಕ್ಷರು, OBC ಅಧ್ಯಕ್ಷರು ಹಾಗೂ ಕಲಾವಿದರ ಒಂದು ಅಧ್ಯಕ್ಷರು ಮತ್ತು ಮೀಡಿಯಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷರು, OBCಯ ಒಂದು ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದು ಭಾಗವಹಿಸಿ ಸಂಪೂರ್ಣ BLA2 ಸಕ್ಸಸ್ಗೆ ಸಹಕಾರ ಮಾಡ್ತಿದ್ದಾರೆ. SRI ಒಂದು ಫಾರ್ಮ್ನ ಸುಮಾರು ಅಂದರೆ ಎಲ್ಲ ವೆರಿಫೈ ಆಗಿದೆ. ಸೊ ಇದರಲ್ಲಿ ಇರುವಂಥವ್ರು ಮತ್ತು ಶಿಫ್ಟ್ ಆಗಿರುವಂಥವ್ರು ಎಲ್ಲರನ್ನೂ ಕೊಟ್ಟಿದ್ದಾರೆ. ಸೊ ಈ ಒಂದು ಲಿಸ್ಟನ್ನು ನಾಳೆ ನಾವು ಒಂದು ವಾರ್ಡಲ್ಲಿ ಮೋಹನ್ ಬಾಬು ಸರ್ ಅವರ ಒಂದು ಸಮ್ಮುಖದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರಾದಂಥ ಅರ್ಲಪ್ಪ ಬ್ಲಾಕ್ ಅಧ್ಯಕ್ಷರಾದಂಥ ಅರ್ಲಪ್ಪ ಸರ್ ಅವ್ರ ಜೊತೆಯಲ್ಲಿ ನಾಳೆ ಒಂದು ವೆರಿಫಿಕೇಷನ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆ ಅಧ್ಯಕ್ಷರಿಗೆ ನಾನು KPCC ಈ ರೀತಿಯ ಒಂದು ಸೂಚನೆ ಇರೋದ್ರಿಂದ ತಾವು ಇದನ್ನು ಖಂಡಿತವಾಗಿ ಮಾಡಲೇಬೇಕು ಅಂತ ಹೇಳಿದ್ದೇನೆ, ಮನವಿ ಮಾಡಿದ್ದೇನೆ. ಅವರು ತುಂಬ ಇದನ್ನು ಒಪ್ಕೊಂಡಿದ್ದಾರೆ. ನಾಳೆ ಒಂದು ಸಮಯ ಫಿಕ್ಸ್ ಮಾಡಿ ನಾವು KPCCಯ ಒಂದು ಕೊಟ್ಟಿರುವಂಥ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳು ತಿಳಿಸ್ತಾ, ಈ ಕಾಂಗ್ರೆಸ್ ಪಕ್ಷ ಉಳಿಬೇಕು. ರಾಹುಲ್ ಗಾಂಧಿಯವರ ಏನು ಇವತ್ತು